ನಮಸ್ಕಾರ ಕರುನಾಡು ಮಾಂಕ್ ಮ್ಯಾನ್ 90s ಚಾನೆಲ್ಗೆ ಸ್ವಾಗತ. ಈ 90ರ ಮಾಂಕ್ ಮ್ಯಾನ್ ಅಂದ್ರೆ ಏನು ಅರ್ಥ ತಿಳ್ಕೋಬೇಕು ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಆ ಮೊದಲನೇ ಮಾಂಕ್ ಮ್ಯಾನ್ ನೋಡೋ ಸಮಯ. ಇವನೇ ಗಡ್ಡಪ್ಪ. ನೈಟು ಟೈಟ್ ಆಗಿ ಲೈಟ್ ಆನ್ ಆಗಿ ಪ್ರಪಂಚ ಮರ್ತೋಗಿ ಆಕ್ಟಿಂಗ್ ಬರ್ತಿಲ್ಲ. ಈ 98 90s ಏಟು ಎರಡು ಮರೆಯೋಕ್ ಬೇಕು ಭಕ್ತಿ ಏಟು. ಸೊ ಹೊರಟಿದ್ದು ವಿರಾಜ್ ಪೇಟು. ನಮ್ಮ ಪಯಣ ಸಾಗಿದ್ದು ಮೈಸೂರಿಂದ 115 ಕಿಲೋಮೀಟರ್ ದೂರದಲ್ಲಿರೋ ದೇವಾಲಯಕ್ಕೆ. ತುಂಬಾ ಜನ ದೇವಸ್ಥಾನದ ಬಗ್ಗೆ ಮಾತಾಡೋದು ಕೇಳಿದೀವಿ, ಆದ್ರೆ ಎಲ್ಲೂ ಇದ್ರ ಬಗ್ಗೆ ನೋಡಿರ್ಲಿಲ್ಲ. ಸೊ ಮೊದಲನೇ ಸಲ ನೋಡೋಣ ಅಂತ, ಹಾಗೆ ಇತಿಹಾಸನೂ ತಿಳ್ಕೊಳ್ಳೋಣ ಅಂತ ಹೋಗ್ತಿದೀವಿ. ಹೊರಟಿದ್ ಬೇಗ ಆದ್ರೂ ಅನ್ಕೊಂಡಿದ್ದ ಸಮಯಕ್ಕೆ ಹೋಗಕ್ಕಾಗಲ್ಲ. ಬೇಗ ಯಾಕೆ ಅಂದ್ರೆ ಮಂಜು ಕವಿದ ವಾತಾವರಣದಲ್ಲಿ ದೇವಾಲಯ ನೋಡೋಕೆನೆ ತುಂಬಾ ಹಿತವಾಗಿರುತ್ತೆ. ಆದ್ರೆ ಹೋಗ್ತಿರೋ ಜಾಗಕ್ಕಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗೋಗಿದೆ. ಈ 90s ಜೀವನನೂ ಸಾಕಾಗೋಗಿದೆ. 6ಕ್ಕೆ ಏರ್ತಿಲ್ಲ, 3ಕ್ಕೆ ಇಳಿತಿಲ್ಲ. ಜೊತೆಲಿ ಮಿಡಲ್ ಕ್ಲಾಸ್ ಲೈಫು ಕೇಳಂಗೇ ಇಲ್ಲ. 108 ಆಸೆಗಳು, ಜೊತೆಲಿ EMIಗಳು, 0 ಬ್ಯಾಂಕ್ ಬ್ಯಾಲೆನ್ಸ್ಗಳು. ಲೈಫ್ನೇ ಸೀರಿಯಸ್ ಆಗಿ ತಗೊಂಡಿಲ್ಲ. ಮದ್ವೆ ಆಗೋಣ ಅಂದ್ರೆ ಹುಡುಗಿರ್ ಸಿಗ್ತಿಲ್ಲ. ಸಿಕ್ಕಿದ್ರು ಮದ್ವೆ ಆಗಕ್ ಗೌರ್ಮೆಂಟ್ ಜಾಬ್ ಇಲ್ಲ. ಇವಾಗಿನ ಹುಡುಗಿ ಡಿಮ್ಯಾಂಡ್ಸ್ ಅಂತೂ ಕೇಳಂಗೇ ಇಲ್ಲ. ಏಜ್ ಅಂತೂ ನಿಲ್ತಿಲ್ಲ. ಮದ್ವೆ ಆಗುತ್ತೆ ಗೊತ್ತಿಲ್ಲ. ಉಫ್, ನಮ್ದು ಒಂದ್ ಜೀವನಾನ. ಇವನೇ ಆ ಕರಿಮಣಿ ಮಾಲೀಕ. ಇವನ್ಗೂ ಪುದೀನ ಕಬಾಬ್ ಬಿಸ್ನೆಸ್ ಮಾಡಕ್ ಆಸೆ, ಆದ್ರೆ ದುಡ್ಡಿಲ್ಲ. ದುಡಿಯೋಣ ಅಂದ್ರೆ ಕೆಲ್ಸ ನಟಕ್ ಸಿಗಲ್ಲ. ಸಿಕ್ಕಿದ್ರು ಕೈ ತುಂಬಾ ಕಾಸಿಲ್ಲ. ಅಷ್ಟಲ್ದೆ ಮ್ಯಾನೇಜರ್ಗೆ ಬಕೆಟ್ ಹಿಡ್ಕೊಂಡು HR ಹೇಳಿದ್ರಲ್ಲೇ ಆಡ್ಸ್ಕೊಂಡು ಹೇಳಿದ್ನೆಲ್ಲ ಅನ್ಸ್ಕೊಂಡು ಲೈಫ್ ಅಂತೂ ಬೋರ್ ಆಗಿದೆ. ಆದ್ರೂ ಈ ಎಂಟರ್ಟೈನ್ಮೆಂಟ್ಗೂ 90ಗೂ ಏನ್ ಕಮ್ಮಿ ಇಲ್ಲ. ಆದ್ರೂ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಟೀ ಎಸ್ಟೇಟ್ ನೋಡ್ತಾ ದೇವಸ್ಥಾನದ ಬೆಟ್ಟಕ್ಕೆ ಬಂದಿದ್ದೇ ಗೊತ್ತಾಗಿಲ್ಲ. ನೀವೇನೇ ಹೇಳಿ, ಬಂದಿದ್ದ ದಾರಿ ಹೇಗೆ ಇಷ್ಟ ಆಯ್ತು, ಜಾಗ ಕೂಡ ಅಷ್ಟೇ ಇಷ್ಟ ಆಯ್ತು. ದಟ್ಟ ಅರಣ್ಯ ಪ್ರದೇಶದಲ್ಲಿ ತಿರುವುಗಳು ಇಳುಜಾರುಗಳು ಇರುವ ಒಂದು ಸುಂದರ ತಾಣ. ಪ್ರಕೃತಿ ಎಂಬ ಸೌಂದರ್ಯದ ಎತ್ತರದ ಶಿಖರದಲ್ಲಿ ಅಡಗಿರುವ ಒಂದು ಅದ್ಭುತ ದೇಗುಲ. ದೇವಸ್ಥಾನದ ಬಗ್ಗೆ ಅರ್ಚಕರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಜನಾರ್ದನ. ಸರ್, ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದಾರೆ ದೇವಸ್ಥಾನ? 31 ವರ್ಷ ಮಾಡಿದೆ. ಈಗ ಬಿಟ್ಟು 4 ವರ್ಷ ಆಯ್ತು. ಈಗ ನನ್ನ ಚಿಕ್ಕಂದ ಮಗ ಮಾಡ್ತಾರೆ. ಅದೇ ಒಂದೇ ಕುಟುಂಬ, ಒಂದೇ ಫ್ಯಾಮಿಲಿ. ನಾವು 1860ನೇ ಇಸ್ವಿ ಕೊಡಗಿ ಬಂದಿದ್ದು. ನಾವು ಹುಟ್ಟಿ ಬೆಳೆದು ಕರಡದಲ್ಲಿ. ದೇವಸ್ಥಾನದ ಬಗ್ಗೆ ಇತಿಹಾಸ ನೀವೇನಾದ್ರು? ಪಂಚಪಾಂಡವರು ಅಜ್ಞಾತವಾಸ ಮಾಡಿದ್ರು ಅಂತ. ಯಾರು ಕಾಲದ ಜಾಗದಲ್ಲಿ ಬಂದ ಕೂರೋದು ತಪಸ್ಸಿಗೆ. ದೇವಸ್ಥಾನದ ಮೂಲ ಹೆಸರು, ಮೂಲ ದೇವರು? ಮೂಲ ದೇವರು ಇದು ಈಶ್ವರ ಅಂತ ಹೇಳ್ತಾರೆ. ಈಶ್ವರ. ಆವಾಗಿಂದ ಪೂಜೆ ನಡೀತಾ ಉಂಟು. ಬಂದು ನಡ್ಕೊಂಡೆ ಬಂದು ಪೂಜೆ ಮಾಡ್ತಿದ್ರು. ಈಗ ಬೈಕಲ್ಲಿ ಬರೋದಷ್ಟು. ಈಗ ನೀವು ಬೆಟ್ಟನ ಹತ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ತೀರಾ? ನಾನು ಬಂದೆ ಅದೇ ಆ ಟೈಮಲ್ಲಿ ಮಾಡುವಾಗ ನಾನು ನಡ್ಕೊಂಡೆ ಬಂದು ಮಾಡ್ತಿದ್ದೆ. ಈಗ ಬರುವ ಬೈಕಲ್ಲಿ ಬರ್ತೇನೆ.
ಇನ್ ಕೊಳಗಳಿದೆಯಲ್ಲ, ಆ ಕೊಳಗಳಲ್ಲಿ ಯಾವತ್ತು ನೀರು ತುಂಬ್ದಂಗೆ ಇರುತ್ತೆ ಅವ್ರು. ಈಗ ಕ್ಲೀನ್ ಮಾಡ್ತಾರೆ ಹ್ಮ್. ಹಬ್ಬದಲ್ಲಿ, ಇದೆಲ್ಲ ಕ್ಲೀನ್ ಮಾಡ್ತಾರೆ. ಹ್ಮ್. ಇದು ತುಂಬುತ್ತದೆ, ಹ್ಮ್. ಅದು ತುಂಬುತ್ತದೆ, ಹ್ಮ್. ಇದು ತುಂಬದು ಯಾವುದು ತುಂಬಲ್ಲ. ಮೊದಲು ಇದು ಕೊಳ ತುಂಬುತ್ತದೆ ಮತ್ತು ಅದು ತುಂಬುತ್ತದೆ, ಇದು ತುಂಬುತ್ತದೆ. ಇದರಿಂದ ಇದು ಉಂಟಿದೆ ಕೊರತೆ ಇದೆ. ಅಲ್ಲಿ ಇದು ತುಂಬಿರುವಾಗ ಅದು ತುಂಬ್ತದೆ. ಅದು ಅಲ್ಲಿಂದಲ್ಲಿ ಕರೆಕ್ಷನ್ ಉಂಟು. ಮಳೆಗಾಲದಲ್ಲಿ ಇಲ್ಲಿ ಫುಲ್ ನೀರು ಬರ್ತದೆ, ಗುಳು 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 ಬರ್ತದೆ ಅಲ್ಲಿ. ಈ ಪುಣ್ಯ ಸ್ಥಳದ ಇತಿಹಾಸದ ಬಗ್ಗೆ ಸ್ಥಳೀಯರಿಂದ ಕೇಳಿ ತಿಳಿಯೋಣ. ಇದು ಅಯ್ಯ ಚೆಂಗಪ್ಪ ಅಂತ. ದೇವಸ್ಥಾನದ ಮೂಲ ಹೆಸರು ಇದು ಮಲೆಕಿರಿಕೆ, ಕನ್ನಡ ಮಲೆಕಿರಿಕೆ ಅಂತ. ಇದು ನಮ್ಮ ಕಡಿಯತ್ನಾಡು ಅಂತ ಹೇಳುವ ಒಂದು 12 ಗ್ರಾಮದ ಸೇರಿದ ಒಂದು ನಾಡಿದೆ. ಪುರಾಣ ಕಾಲದಲ್ಲಿ ಟಿಪ್ಪು ಇಲ್ಲಿಗೆ ಪಡೆ ತಗೊಂಡು ಬಂದಿದ್ದು ಯುದ್ಧ ಮಾಡಲಿಕ್ಕೆ. ಅದರಲ್ಲಿ ಟಿಪ್ಪುವಿನ ಈ ಗುರಾಣಿ ಉಂಟಲ್ಲ, ಇದರ ಒಂದು ಕತ್ತಿ ಇರುತ್ತೆ. ಅದು ಹಳೆಗಾದ್ರಿಂದ ಇದೆಲ್ಲ ಮುರಿದೋಗ್ಬಿಟ್ಟಿದೆ. ಇದೊಂದು ಅವರು ಇಲ್ಲಿ ಮೇಲೆ ಹತ್ತುವಾಗ, ಇಲ್ಲಿ ಮೇಲೆ ನೀವು ಹತ್ತಿ ಜಾಗದಲ್ಲಿ ಅಲ್ಲಿ ಎತ್ತುವಾಗ ಇಲ್ಲಿ ಅವರಿಗೆ ಗೊತ್ತಾಗಿ ಇಲ್ಲಿಂದ ಒಂದು ಸಟ್ಟವನ್ನು ಎಸೆದಿದ್ದಾರೆ. ಅಲ್ಲೊಂದು ಸ್ಥಳ ಎಳೆದ ಜಾಗದಿಂದ ಒಂದು ಕಿಲೋಮೀಟರ್ ಜಾಗದಲ್ಲಿ ಅದು ನಿಂತಿದೆ. ಅದು ಪಾಲಂಗಾಲ ಅಂತ ಹೇಳುವ ಒಂದು ಗ್ರಾಮದಲ್ಲಿ ಅದರದ್ದು ಸ್ಥಾಪನೆಯಾಗಿ ವರ್ಷಕ್ಕೊಂದು ಸರ್ತಿ ಈ ಹಬ್ಬ ಕಳೆದ ಮೇಲೆ ಅಲ್ಲಿ ಹಬ್ಬ ನಡೆಸ್ತಾರೆ. ಇದು ಪುರಾತನ ಕಾಲದಲ್ಲಿ ಈಶ್ವರ ಅನುಯಾಯಿಗಳ ಜೊತೆ ಬಂದು ನೆರವೇರಿದ ದೇವಾಲಯ. ಇದು 500 ವರ್ಷಕ್ಕಿಂತ ಹಿಂದಿನ ಇದು ನಮಗೆ ಹೇಳಿದವರಿಂದ ಅದರ ಏನು ಪುರಾಣ ನಮಗೆ ಇದಿಲ್ಲ. ಟಿಪ್ಪು ಅಲ್ಲಿಂದ ಮೇಲ್ಗಡೆ ಬರೋದ್ರಿಂದ ಅಲ್ಲಿ ನೊಣ, ಏನು ನೊಣ, ತರಗೆಲೆ ಇದೆಲ್ಲ ಅವ್ರಿಗೆ ಕಡಿಲಿಕ್ಕೆ ಶುರುವಾಗಿ ಅದು ಕಡಿಯತ್ ನಾಡೆ ಅಂತ ಹೇಳ್ಬಿಟ್ಟು ಅವರು ಓಡಿದಾರಂತೆ. ಅದರಿಂದ ಇದರ ನೆಲೆ ಇದೆ. ನಾವು ಭಾಳ ವಿಶ್ವಾಸ ಮಾಡ್ತೀವಿ. ನಮ್ಮ ಎಂಥ ಕೆಲಸ ಬೇಕಾದರೂ ಇದರಿಂದ ನೋಡೇ ಮಾಡ್ತೀವಿ. ಅದು ಗೊಂಬೆಗಳು, ಅದ್ರದ್ದು ಇತಿಹಾಸ ಈ ಗೊಂಬೆಗಳಂದರೆ ಯಾರಾದರೂ ಅವರ ಏನಾದರೂ ಒಂದು ಕಷ್ಟ ಇದರಲ್ಲಿ ದೇವರನ್ನು ಪ್ರಾರ್ಥಿಸ್ತಾರೆ. ದನಗಳಿಗೆ, ನಾಯಿಗಳಿಗೆ ಬೇರೆ ಏನಾದರೂ ಸೌಖ್ಯಲ್ಲದಿದ್ದರೆ ಆ ಟೈಮಲ್ಲಿ ಒಪ್ಪಿಸ್ತೀನಿ ಅಂತ ಆ ಟೈಮಲ್ಲಿ ಇದರದ್ದು ಮಣ್ಣಿನ ಗೊಂಬೆ ಮಾಡಿ ಇಲ್ಲಿ ಅವರಿಗೆ ಹರಕೆ ಒಪ್ಪಿಸ್ತಾರೆ. ಸರ್, ಯಾವ್ಯಾವ ಗೊಂಬೆ ಅಂತ ತಿಳ್ಕೊಬೋದು? ಇದೊಂದು ನಾಯಿದಿರುತ್ತೆ, ದನದಿರುತ್ತೆ, ಜಾಸ್ತಿ ಗೊಂಬಳ ಇದೆ. ಆಮೇಲೆ ಇದರದ್ದು 14ನೇ ತಾರೀಕು, ಮಾರ್ಚ್ 14ನೇ ತಾರೀಕಲ್ಲಿ ಬೆಳಿಗ್ಗೆ 12 ಗ್ರಾಮದವರೆಲ್ಲ ಸೇರಿ, ಆಮೇಲೆ ಭಕ್ತಾದಿಗಳು ಹೊರಗಡೆಯಿಂದ ಮೈಸೂರು, ಬೆಂಗಳೂರು ಎಲ್ಲರೂ ಬರ್ತಾರೆ. ಬಂದು ಬೆಳಿಗ್ಗೆ 9 ಗಂಟೆಯಿಂದ 12:30 1 ಗಂಟೆವರೆಗೆ ಹಬ್ಬ ನಡೀತಿದೆ. ಆಮೇಲೆ ಮಹಾಪೂಜೆ ಆದಮೇಲೆ ಪ್ರಸಾದ ಸ್ವೀಕರಿಸಿ ಹೋಗ್ತಾರೆ. ಬಾಕಿ ಡೈಲಿ ಬೆಳಿಗ್ಗೆ 9 ಗಂಟೆಯಿಂದ 12 ಗಂಟೆವರೆಗೆ ಇಲ್ಲಿ ಪೂಜೆ ನಡೆದು ಇವರು ಬಂದಿದ್ದು ಹಾಗೆ ನಡೀತದೆ. ಈಗ ಇಲ್ಲಿ ಇದರದ್ದು ರಿನೋವೇಷನ್ ಕೆಲಸ ನಡೆಯೋದರಿಂದ ಗಂಟೆಗಳನ್ನೆಲ್ಲ ನಾವು ಒಟ್ಟಿಗೂಡಿಸಿಕೊಂಡು ಎಲ್ಲ ಸೇರಿ 1000 ಮೇಲೆ ಗಂಟೆಗಳಿದೆ. ಅಲ್ಲಿ ನೋಡ್ಬೋದು ನೀವು, 1000 ಗಂಟೆಗಳಿದೆ. ಅದೀಗ ನಾವು ಈಗ ಕೆಲಸ ಮಾಡೋದ್ರಿಂದ ಅದನ್ನು ಸೈಡಲ್ಲಿ ಇಟ್ಟಿದ್ದೀವಿ. ಉದ್ಭವ ಮೂರ್ತಿ ದೇವಸ್ಥಾನ ಎಲ್ಲ ಕಟ್ಟಕ್ಕಾಗೋಲ್ಲ. ದೇವರು ಯಾವಾಗಲೂ ಮಂಜು ಮಳೆಯಲ್ಲಿ ಇರಬೇಕು. ಅದರಿಂದ ಇಲ್ಲಿಯವರಿಗೆ ಜನರಿಗೆ ಅಡಿಗೆ ಮಾಡೋದು ಹಾಗಾಗಿ ಕಟ್ಟಿದ್ದಾರೆ. ಬಾಕಿ ಎಲ್ಲ ಮಳೆ ಬಿಸಿಲು ಇರಬೇಕು. ಮಾರ್ಚ್ 14ನೇ ತಾರೀಕು ದೇವಸ್ಥಾನ ಪೂಜೆ ನಡೀತದೆ ಅಂದ್ರಲ್ಲ, ಅದು ವಿಶೇಷತೆ ಏನು? ಅದು ಹಬ್ಬ, ವಾರ್ಷಿಕ ಪೂಜೆ ಹಬ್ಬ ಅಲ್ಲದೆ ಇದರಲ್ಲಿ ಅಲ್ಲಿ ಭಗವತಿ ದೇವರು ಇಲ್ಲಿ ಏಪ್ರಿಲ್ 14ಕ್ಕೆ ಇಲ್ಲಿ ಅದರ ಉತ್ಸವ ಮೂರ್ತಿನ ತಗೊಂಡು ಬಂದು ಇಲ್ಲಿ ಇದರ ಜೊತೆ ಪೂಜೆ ಮಾಡಿ ಸಾಯಂಕಾಲ ಹೋಗ್ತಾ ಆ ದಿವಸ ಮಾತ್ರ ರಾತ್ರಿ ಇಲ್ಲೇ ಬರುವುದು. ಬಿಸಿ ಬಿಸಿ ಅಕ್ಕಿ ಪಾಯಸ, ಅದೇ ಇಲ್ಲಿ ಪ್ರಸಾದ, ಅದು ಕೂಡ ಇಲ್ಲೇ ಮಾಡೋದು. ಏನೇ ಹೇಳಿ, ಈ ಜಾಗದಲ್ಲಿ ಸಿಗೋ ಒಂದು ನೆಮ್ಮದಿ, ಓಹೋ ವಾವ್. ರಿನೋವೇಷನ್ ಕಾರ್ಯ ಅಂತೂ ನಡೀತಿದೆ.